ಶ್ರೀ ಗುರುಭ್ಯೋ ನಮಃ ಹರಿ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷಾಲಯ ಸಜ್ಜನರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿತಸ ಗುರುಜಿ ಮಾಡುವ ನಮಸ್ಕಾರಗಳು. ಈ ದಿನ ನಮಗೆ ತುಂಬ ಸಂತೋಷದ ದಿನ, ಏಕೆಂದರೆ ಈ ನಮ್ಮ ಒಂದು SSP ಜ್ಯೋತಿಷಾಲಯ ಯೂಟ್ಯೂಬ್ ಚಾನಲ್ ಇವತ್ತಿಗೆ 550 ಸದಸ್ಯರನ್ನು ಹೊಂದಿದ್ದೇವೆ. ಅದೆಲ್ಲವೂ ನಿಮ್ಮ ಒಂದು ಸಹಕಾರ, ಬೆಂಬಲ ಮತ್ತು ನಿಮ್ಮ ಒಂದು ಕೃಪಾ ಕಟಾಕ್ಷ ಎಲ್ಲವೂ ಸೇರಿಕೊಂಡಿದೆ. ಸೊ ಎಲ್ಲರಿಗೂ ಮತ್ತೊಮ್ಮೆ ಹೃದಯಪೂರ್ವಕ ಧನ್ಯವಾದಗಳು. ಇದೇ ರೀತಿ ಸದಾ ಈ ನಮ್ಮ SSP ಯೂಟ್ಯೂಬ್ ಚಾನಲ್ಗೆ ಬೆಂಬಲವಾಗಿ ನಿಲ್ಲಿ ಅಂತ ಹೇಳ್ತಾ, ಈ ದಿನ ಒಂದು ವಿಶೇಷ ಸಂಚಿಕೆ ಅಥವಾ ವಿಶೇಷ ಒಂದು ಯೋಗದ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಆ ಒಂದು ವಿಶೇಷ ಯೋಗ ಅಂದರೆ ಗಜಕೇಸರಿ ಯೋಗ. ಈ ಗಜಕೇಸರಿ ಯೋಗ ಅಂದರೆ ಏನು, ಇದರ ಪ್ರಯೋಜನಗಳೇನು, ಮತ್ತು ಇದು ಯಾವ ಹಂತದಲ್ಲಿದ್ದರೆ ಏನು ಲಾಭಗಳು ಕೊಡುತ್ತೆ, ಮತ್ತು ಪ್ರಸ್ತುತ 2025ರಲ್ಲಿ ಯಾವ ರಾಶಿಗಳಿಗೆ ಗಜಕೇಸರಿ ಯೋಗಗಳು ಇದೆ ಅಂತ ಒಂದಿಷ್ಟು ವಿವರಣೆಗಳನ್ನು ತೆಗೆದುಕೊಳ್ಳೋಣ ಬನ್ನಿ. ಮೊದಲನೇದಾಗಿ ಈ ಗಜಕೇಸರಿ ಯೋಗ ಅಂದರೆ ಏನು ಅಂತ ಫಸ್ಟ್ ತಿಳ್ಕೊಳ್ಳೋಣ. ಇಲ್ಲಿ ಅದರ ಅರ್ಥ ಹೇಳೋದಾದರೆ, ಗಜ ಅಂದರೆ ಆನೆ, ಕೇಸರಿ ಅಂದರೆ ಸಿಂಹ. ಗಜ ಆನೆ, ಕೇಸರಿ ಸಿಂಹ, ಇದಿಷ್ಟೇ ಸಿಂಪಲ್. ಅದು ಇವೆರಡನ್ನ ಸೇರಿದರೆ ಗಜ ಪ್ಲಸ್ ಕೇಸರಿ ಅಂತ ಎರಡೂ ಸೇರಿಸಿದಾಗ ಗಜಕೇಸರಿ ಯೋಗ ಅಂತ ಬರುತ್ತೆ. ಅಂದರೆ ಇಲ್ಲಿ ಏನು ಗಜ ಅಂದರೆ ಏನು, ಕೇಸರಿ ಅಂದರೆ ಏನು, ಅದಕ್ಕೂ ಇದಕ್ಕೂ ಏನು ಸಂಬಂಧ ಅಂತ ಹೇಳಿದರೆ, ಇಲ್ಲಿ ಗಜ ಅಂದರೆ ಸಂಪತ್ತು, ಅಂದರೆ ತುಂಬ ಅಗಾಧವಾದ ಸಂಪತ್ತು. ಅಂದರೆ ಅದರ ಗಾತ್ರ ನೋಡಿದರೆ ತಾನೆ ಆನೆ ಹೇಗೆ ಇರುತ್ತೆ, ಗಜರಾಜ ಹೇಗಿರ್ತಾನೆ, ತುಂಬ ದೈತ್ಯ. ಆ ರೀತಿಯಲ್ಲಿ ನಿಮಗೆ ಸಂಪತ್ತು ಇರುತ್ತೆ. ಇನ್ನು ಸಿಂಹ ಅಂದರೆ ಚುರುಕುತನ, ಅಂದರೆ ಒಂಥರ ಏನಂತೀರ, ಟ್ಯಾಲೆಂಟ್, ಶಾರ್ಟ್ ಟ್ಯಾಲೆಂಟ್ ಅಂತಿರೋ, ಲಾಂಗ್ ಟ್ಯಾಲೆಂಟ್ ಅಂತಿರೋ, ಹೇಗಾದರೂ ತಿಳ್ಕೊಳ್ಳಿ, ಒಂಥರ ಟ್ಯಾಲೆಂಟು ಅಂದರೆ ಕಿಂಗು. ಈ ಗಜಕೇಸರಿ ಯೋಗ ಅಂದರೆ ರಾಜಯೋಗ ಇದ್ದಂಗೆ, ರಾಜವೈಭವ. ಈಗ ಹೆಂಗೆ ಮೈಸೂರು ಪ್ಯಾಲೇಸಲ್ಲಿ ರಾಜ ದರ್ಬಾರ್ ಅಂತ ನಡೀತಾರೆ, ಹಾಗೆ ಇವ್ರದೇ ದರ್ಬಾರ. ಸೊ ಆ ರೀತಿಯಲ್ಲಿ ಈ ಒಂದು ಗಜಕೇಸರಿ ಯೋಗ ಕೂಡಿ ಬಂದಿರುತ್ತೆ. ಅಂದರೆ ಈ ಗಜಕೇಸರಿ ಯೋಗ ಜಾತಕದಿಂದ ಕೂಡಿ ಬಂದದ್ದೇ ಆದಲ್ಲಿ ಅದು ಇನ್ನೂ ಯೋಗ, ತುಂಬ ಯೋಗ. ಅಂದರೆ ಬೈ ಬರ್ತಿಂತ್ರನೇ ಒಳ್ಳೊಳ್ಳೆ ಅಪಾರ್ಚುನಿಟಿ ಸಿಗ್ತಾ ಇರುತ್ತೆ. ಮತ್ತು ಇವರಿಗೆ ಸಂಪತ್ತು ಬೈ ಬರ್ತಿಂತ್ರ ಬಂದುಬಿಟ್ಟಿರುತ್ತೆ. ತಳತಲಾಂತರಿಂದ ಅದು ಹೆಂಗೆ ಟ್ರಾನ್ಸ್ಫರ್ ಆಗ್ತಾನೆ ಇರುತ್ತೆ. ಅವ್ರು ಹುಟ್ಟಿದ ತಕ್ಷಣವೇ ಒಂದಿಷ್ಟು ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಆಗಿಬಿಡುತ್ತೆ. ಅವ್ರದ್ದೇ ಹೆಸರಲ್ಲಿ ಏನೇನೋ ಕಂಪ್ನಿಗಳು ಬಂದುಬಿಡುತ್ತೆ. ಸೊ ಈ ರೀತಿ ಅದೊಂದು ಗಜಕೇಸರಿ ಯೋಗ. ಇವ್ರದ್ದು ಕಾಲಿಟ್ಟ ತಕ್ಷಣವೇ ಎಲ್ಲವೂ ಅಭಿವೃದ್ಧಿ ಆಗ್ತಾ ಇರುತ್ತೆ. ಇವರು ಹುಟ್ಟಿದ ಗಳಿಗೆ ಆಗಿರುತ್ತೆ, ಆ ಮನೆ ಅಭಿವೃದ್ಧಿ ಆಗುತ್ತೆ. ಇವ್ರು ಎಷ್ಟು ಮುಂದೆ ಹೋಗ್ತಾರೆ ಅಷ್ಟು ಹಿಂದೆ ಆಸ್ತಿಗಳು ಬಂದು ಬೀಳ್ತಾನೆ ಇರುತ್ತೆ. ಇವ್ರು ಎಷ್ಟು ಬೆಳವಣಿಗೆ ಆಗುತ್ತೆ ಅಷ್ಟು ಹಿಂದೆ ಇವ್ರದ್ದು ಆಸ್ತಿ ಎತ್ತರ ಹಂತಕ್ಕೆ ಹೋಗ್ತಾ ಇರುತ್ತೆ. ಅದೇ ಗಜಕೇಸರಿ ಯೋಗ. ಇಲ್ಲಿ ಹೆಣ್ಣಿಗೆ ಒಂದು ಸಪ್ರೇಟ್ ಇದೆ, ಗಂಡಿಗೆ ಒಂದಷ್ಟು ಸಪ್ರೇಟ್ಗಳಿದೆ. ಈ ಗಜಕೇಸರಿ ಯೋಗ ಜಾತಕದಲ್ಲಿ ಕೂಡಿ ಬಂದರೆ, ಹುಟ್ಟುತ್ತಲೇ ಈ ಗಜಕೇಸರಿ ಯೋಗ ಕೂಡಿ ಬಂದರೆ ಅದು ಯಾವ ರೀತಿ ಜಾತಕದಲ್ಲಿ ಕೂಡಿ ಬರುತ್ತೆ ಎಂಬುದನ್ನು ಹೇಳಿಕೊಡೋಣ. ಫಸ್ಟು ಇದರದ್ದು ಅರ್ಥ ಮತ್ತು ಅದರದ್ದು ಪ್ರಯೋಜನಗಳೇನು ಎಂಬುದನ್ನು ತಿಳಿದುಕೊಂಡ್ರೆ ತುಂಬ ಉತ್ತಮ. ಆಮೇಲೆ ನಾವು ನಮಗದು ಅಪ್ಲಿಕೇಬಲ್ ಆಗಿದೆಯೋ ಇಲ್ವೋ ಅದು ಸೆಕೆಂಡ್ರಿ. ಹಾಗೂ ಈ 2025 ಯಾವ ರಾಶಿಗೆ ಗಜಕೇಸರಿ ಯೋಗ ಕೂಡಿ ಬರುತ್ತೆ ಅದನ್ನು ಕೂಡ ನಾವು ನೋಡೋಣ. ಇಲ್ಲಿ ಗಜಕೇಸರಿ ಯೋಗ ಕೂಡಿದಂಥವ್ರದ್ದು ಒಂಥರ ಯೋಗ, ಕೂತಲ್ಲೇ ಎಲ್ಲ ರಾಜವೈಭವ, ಅಂದರೆ ತುಂಬ ಚೆನ್ನಾಗಿರುತ್ತೆ. ಇವರ ಮಾತುಗಾರಿಕೆ ಆಗಿರ್ಬೋದು, ಇವರ ತಂತ್ರಗಾರಿಕೆ ಆಗಿರ್ಬೋದು, ಇವರ ನಡವಳಿಕೆ ಆಗಿರ್ಬೋದು, ಇವರ ಒಂದು ಬುದ್ಧಿಮತೆ ಆಗಿರ್ಬೋದು, ಇವರ ಒಂದು ಹಾಸ್ಯಮಯ ಆಗಿರ್ಬೋದು, ಎಲ್ಲವನ್ನು ಒಂದು ಫುಲ್ ಲೋಡೆಡ್ ಆಯುಧ ಅಂತಲೇ ತಿಳ್ಕೊಳ್ಳಿ. ಅಂದರೆ ಅಷ್ಟು ಇವರಿಗೆ ಪರಿಪಕ್ವವಾದ ಒಂದಿಷ್ಟು ಜ್ಞಾನಗಳು ಸಂಪಾದನೆ ಬೈ ಬರ್ತ್ ಇಂತ್ರ ಸಿಕ್ಬಿಟ್ಟಿರುತ್ತೆ. ಇವರು ಯಾವುದು ಏನು ಸಿಸ್ಟಮ್ ಬೇಕಾಗಿಲ್ಲ, ಎಂಥದ್ದು ಬೇಕಾಗಿಲ್ಲ, ಓನಾಗಿ ಕ್ರಿಯೇಟ್ ಮಾಡ್ತಾರೆ, ಓನಾಗಿ ಟೆಲಿಕಾಸ್ಟ್ ಮಾಡ್ತಾರೆ, ಅಂದರೆ ಅಪ್ಡೇಟ್ ಮಾಡ್ತಾರೆ. ಆ ರೀತಿ ಒಂದು ಮೈಂಡ್ಸೆಟ್ ಇರುವಂಥವ್ರೆ ಈ ಗಜಕೇಸರಿ ಯೋಗ. ಈ ಗಜಕೇಸರಿ ಯೋಗದಲ್ಲಿ ಇನ್ನೊಂದೇನೆಂದರೆ, ವೃತ್ತಿಯಲ್ಲಿ ಬೇಗ ಸೆಟಲ್ ಡೌನ್ ಆಗ್ತಾರೆ, ಓದಿನಲ್ಲಿ ಜಾಗಾಗಿ ರ್ಯಾಂಕ್ ಬರುವಂಥವ್ರು ಇರ್ತಾರೆ, ಡಿಸ್ಟಿಂಕ್ಷನ್ ಬರುವಂಥವ್ರು ಇರ್ತಾರೆ, ಕೀರ್ತಿವಂತರವರಾಗಿರ್ತಾರೆ. ಆಮೇಲೆ ಸಡನ್ನಾಗಿ ಇವರಿಗೆ ಒಂದಿಷ್ಟು ಆ ಓದಿನಲ್ಲಿ ವೇಗ ಸಿಕ್ಕಾಕೊಂಡ್ಬಿಡುತ್ತೆ.
ಈಗ 10th ಇರ್ತಾರೆ, ಇದಕ್ಕಿದ್ದಂಗೆ ಪಿ ಯು ಸಿದು ಓದ್ತಾ ಇರ್ತಾರೆ ಅವರು. ಮೊದಲೇ ನಾವು 10th ಪಾಸ್ ಆಗೋದೇ ಕಷ್ಟ ಇದೆ. ಆದರೆ ಇವ್ರದ್ದು ಈ ಗಜಕೇಸರಿ ಯೋಗ ಕುರಿತವರು ನೆಕ್ಸ್ಟ್ ಅಂತಾರಲ್ಲ, ಹಾಗೆ ಇವರು ಅದು ಆಗೋಯ್ತು. ಈಗ 10th ನಾನು ಇದ್ದೀನಿ ಬಿಡು, ಪ್ರೆಸೆಂಟ್ ನಾನು ಪಾಸ್ ಆಗ್ತೀನಿ ಅನ್ನೋ ಕಾನ್ಫಿಡೆನ್ಸು. ವಾಟ್ ನೆಕ್ಸ್ಟ್, ಇದಾದಮೇಲೆ ಏನು ಅಂತ. ಹಾಗಾಗಿ ಈ ಗಜಕೇಸರಿ ಯೋಗ ಅವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಎಷ್ಟು ಗಳಿಸಿದರೂ ಇರಲ್ಲ, ಇನ್ನೂ ಗಳಿಸ್ಬೇಕು ಅನ್ನೋ ಒಂದು ಹುರುಪು ಇರುತ್ತೆ. ಆಮೇಲೆ ಸದಾ ಯೌವನ, ಒಂಥರ ಇವ್ರದ್ದು ಯೌವನ ಟೈಪ್ ಕಾಣಿಸ್ತಾ ಇರ್ತಾರೆ. ವಯಸ್ಸಾದ್ರೂ ಇನ್ನೂ ಚಿರ ಯುವಕ ಅಂತೀವಿ ಅವನ್ನ. ಆ ರೀತಿ ಇವ್ರಿಗೆ ಒಳ್ಳೆಯ ಯೋಗ ಇರುತ್ತೆ. ಆಮೇಲೆ ಎಲ್ಲರೂ ರಾಜನ ರೀತಿಯಲ್ಲಿ ಇವರ ಒಂದು ದರ್ಬಾರ ಇರುತ್ತೆ. ಇವರಿಗೆ ಫಾಲೋವರ್ಸ್ ಜಾಸ್ತಿ ಇರ್ತಾರೆ. ಪ್ಲಸ್ ಇವರು ಹೇಳಿದ ಮಾತುಗಳಿಗೆ ಎಲ್ಲರೂ ತಲೆ ಆಡಿಸ್ತಾರೆ. ಹೀಗೆ ರಾಜ ಏನಾದರೂ ಹೇಳಿದರೆ ಸೇವಕರು ಅಥವಾ ಸಮಾಜದ ಜನರು ಎಲ್ಲರೂ ಅವ್ರದ್ದು ಆಯ್ತಪ್ಪ ರಾಜ ಹೇಳಿದ್ದಾನೆ, ರಾಜಾಜ್ಞೆ ಅಂತೀವಲ್ಲ, ಹಾಗೆ ಇವರು ಕೂಡ ಮನೆಯಲ್ಲಿ ಒಂದು ಮುಂದಾಳತ್ವ ಏನಾದರೂ ವಹಿಸ್ಕೊಂಡಿದ್ದೇ ಆದಲ್ಲಿ ಕುಟುಂಬ ಸದಸ್ಯರೆಲ್ಲರೂ ಇವ್ರ ಮಾತು ಕೇಳಲೇಬೇಕು. ದೇರ್ ಇಸ್ ನೋ ಫರ್ದರ್ ಏನಂತಾರೆ ಆರ್ಗ್ಯುಮೆಂಟ್ ಇಲ್ಲವೇ ಇಲ್ಲ. ಸೊ ಅವ್ರು ಏನು ಹೇಳ್ತಾರೆ ಅದೇ ವೇದವಾಕ್ಯ, ಮುಗಿದಾಯ್ತು. ಅಂಥ ಒಂದು ಯೋಗ ಈ ಗಜಕೇಸರಿ ಯೋಗ. ಈ ಯೋಗ ಕೂಡಿ ಬಂದದ್ದೇ ಆದಲ್ಲಿ ಆ ವ್ಯಕ್ತಿ ಬೇಗ ಸೆಟಲ್ ಡೌನ್ ಆಗೋದೇ ಅಲ್ಲದೆ ಒಬ್ಬರ ಹತ್ರ ದುಡಿಯೋದಕ್ಕೆ ಇಷ್ಟಪಡೋದಿಲ್ಲ ಈ ಗಜಕೇಸರಿ ಯೋಗ ಇರತಕ್ಕಂತಹ ಜಾತಕರು. ಅಂದರೆ ಇವ್ರದ್ದು ಏನಂದರೆ ಸ್ವಂತದ ಒಂದು ದುಡಿಮೆ, ಸ್ವಂತದಾದ ಒಂದು ಕಂಪ್ನಿ, ಸ್ವಂತದಾದ ಒಂದು ಸಂಘ, ಒಂದು ಸಂಸ್ಥೆ ಅವರೇ ಸೃಷ್ಟಿ ಮಾಡಿ ಅದಕ್ಕೆ ಏನು ಬೇಕು ಎಲ್ಲ ಬಂಡವಾಳ ಹಾಕಿ ಒಂದು ನೂರಾರು ಸಾವಿರಾರು ಲಕ್ಷಾನುಗಟ್ಟಲೆ ಜನಕ್ಕೆ ಉದ್ಯೋಗ ಕೊಡ್ತಾರೆ. ಸೊ ಇವರ ಒಂದು ಮಾರ್ಗದರ್ಶನ ಚೆನ್ನಾಗಿರುತ್ತೆ, ಇವ್ರದ ಒಂದು ಬುದ್ಧಿವಂತಿಕೆ ಚೆನ್ನಾಗಿರುತ್ತೆ, ಇವರ ಒಂದು ಸವಾಸ ಚೆನ್ನಾಗಿರುತ್ತೆ. ಇವರ ಒಂದು ಏನೇ ಮಾಡಿದ್ರೂ ಒಂದು ರೀತಿ ಇವ್ರದ್ದು ಏನು ಹೇಳ್ತಾರೆ, ಕಾಗೆ ಕೂಡೋಕ್ಕೂ ಟೊಂಗೆ ಮುರಕೋನಕ್ಕೆ ಆ ಕೆಲಸ ಇವ್ರು ಕೈ ಹಾಕೋದಕ್ಕೂ ಅದು ಯಶಸ್ವಿ ಆಗೋದಕ್ಕೂ. ಅಂದರೆ ಆ ಒಂದು ಹಂತ ಇವರಿಗೆ ಬಲವಾಗಿ ಲಕ್ಷ್ಮೀದೇವಿ, ಸರಸ್ವತಿ ದೇವಿ ಹಾಗೂ ಕುಬೇರ ಈ ಮೂರೂ ಜನ ಇವರಿಗೆ ಒಲಿದು ಬಂದುಬಿಟ್ಟಿರ್ತಾರೆ. ಇವ್ರಿಗೆ ಇನ್ನೇನು ಅಪ್ಪ ನನ್ನ ಹತ್ರ ದುಡ್ಡಿಲ್ಲ ಅಂದರೆ ಸುಮ್ಮನೆ ಬಂದುಬಿಟ್ಬಿಡ್ಬಿಡುತ್ತೆ ಅವ. ಇಮಿಡಿಯೇಟಾಗಿ ಯಾರೋ ಒಬ್ಬರು ಸಹಾಯ ಮಾಡಿಬಿಡ್ತಾರೆ. ಅವರೇನು ಅಪೇಕ್ಷೆ ಇಟ್ಕೊಳ್ಳಲ್ಲ, ಎಂಥದ್ದಿಲ್ಲ, ಆಯಿತು ನಿಂಗೆ ಅನುಕೂಲ ಆದ ಕೊಡು ಅಂತಾರೆ. ದುಡ್ಡು ಇಲ್ಲ ಅಂದರೆ ಸಾಮಾನ್ಯವಾಗಿ ಇವ್ರ ಹತ್ರ ದುಡ್ಡು ಸಖತ್ತಾಗಿರುತ್ತೆ, ಆಸ್ತಿನೂ ಸಖತ್ತಾಗಿರುತ್ತೆ. ಕೆಲವೊಮ್ಮೆ ಇನ್ನೊಂದು ಏನಾಗುತ್ತೆ ಅಂದರೆ ಇವ್ರಿಗೆ ಅದು ಎಲ್ಲೆಲ್ಲಿದೆ ಅಂತಲೂ ಇವ್ರಿಗೆ ಗೊತ್ತಾಗಲ್ಲ. ಅಂದರೆ ಅಷ್ಟು ಹಿಂದುಗಡೆ ಆಸ್ತಿ ಹಾಕಿಬಿಟ್ಟಿರ್ತಾರೆ. ಅವ್ರ ತಾತ ಬರೆದಿರ್ತಾನೋ ಅವ್ರ ಅಪ್ಪ ಬರೆದಿರ್ತಾನೋ ಗೊತ್ತಿಲ್ಲ, ಅಥವಾ ಇವರೇ ಸ್ವತಃ ಗಳಿಸಿರ್ತಾರೆ. ಸೊ ಆ ರೀತಿಯ ಒಂದು ಗಜಕೇಸರಿ ಯೋಗ ಅಂದರೆ ಇವರಿಗೆ ನಾನು ಎಷ್ಟು ದುಡ್ಡು ಮಾಡಿದ್ದೀನಿ, ನಾನು ಎಷ್ಟು ಹಣ ಮಾಡಿದ್ದೀನಿ, ನಾನು ಎಷ್ಟು ಮನೆಗಳು ಕಟ್ಟಿದ್ದೀನಿ ಅನ್ನೋ ಒಂದು ಪರಿಜ್ಞಾನವೂ ಇರಲ್ಲ. ಅಂದರೆ ಅಷ್ಟು ಈಗ ಒಂದೋ ಎರಡೋ ನಾವು ಕಟ್ಸಿದ್ರೆ ನೆನ್ಪಿಟ್ಟಿರ್ತೀವಿ, ಇದು ನಂದು, ಇದು ನಮ್ಮ ಮಗಳದು, ಇದು ನನ್ನ ಮಗಂದು ಅಂತ. ಇವರು ಅದರಂಥವು 20, 30 ಎಷ್ಟೋ ಹಾಗೆ ಬಂದಂಗೆಲ್ಲ ಕಟ್ಸ್ತಾನೆ ಇರ್ತಾರೆ. ಅಂದರೆ ಇವ್ರದ್ದು ಮೈಂಡ್ ಹೆಂಗಿರುತ್ತಂದರೆ ದುಡ್ಡನ್ನು ವೇಸ್ಟ್ ಮಾಡಲ್ಲ, ಆ ದುಡ್ಡನ್ನು ಇನ್ನೊಂದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿ ಅದರಿಂದ ಡಬಲ್ ತೆಗೆಯುವಂತಹ ಒಂದು ಮೈಂಡ್ ಸೆಟ್ ಇವ್ರದ್ದು. ಈಗ 10 ರೂಪಾಯಿ ಆದಾಯ ಬಂದಿದೆ, 10 ರೂಪಾಯಿ ನಾನು ಯಾವುದಕ್ಕೋ ಒಂದು ಇನ್ವೆಸ್ಟ್ಮೆಂಟ್ ಮಾಡೋದಲ್ಲ, ಅದರದ್ದು ನೆಕ್ಸ್ಟ್ ಲೆವೆಲ್ಲಿಗೆ ತೊಗೊಂಡು ಹೋಗ್ತಾರೆ. ಆ 10 ರೂಪಾಯಿನ 50 ರೂಪಾಯಿ ಮಾಡೋ ಒಂದು ಟ್ಯಾಲೆಂಟಿಗೆ ಹುಡುಕ್ತಾರೆ. 50 ರೂಪಾಯಿದನ್ನು 500 ರೂಪಾಯಿ ಮಾಡ್ಲಿಕ್ಕೆ ಹುಡುಕ್ತಾರೆ. 500 ರೂಪಾಯಿ ಇರೋದು 5,000, 5,000 ಇರೋದು 50,000, 50,000 ಇರೋದು 5 ಲಕ್ಷ, 5 ಲಕ್ಷ ಇರೋದು 5 ಕೋಟಿ. ಹೀಗೆ ಇವ್ರದ್ದು ಮೈಂಡ್ ಸೆಟ್ ಆ ರೀತಿ. ಅಂದರೆ ಯಾವುದೇ ಕಾರಣಕ್ಕೂ ದುಡ್ಡು ವಿನಃ ಕಾರಣ ಖರ್ಚು ಮಾಡಲು ಇಷ್ಟಪಡೋದಿಲ್ಲ. ಖರ್ಚು ಮಾಡಿದರೆ ಸಾಮೂಹಿಕವಾಗಿ ಮಾಡ್ತಾರೆ, ಎಲ್ಲರೂ ತೃಪ್ತಿ ಪಡುವ ರೀತಿಯಲ್ಲಿ. ಅನ್ನದಾನ ಆಗಿರ್ಬೋದು, ವಸ್ತ್ರದಾನ ಆಗಿರ್ಬೋದು, ಅಥವಾ ಈ ಅವರ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಕ್ಕಂತಹ ಎಂಪ್ಲಾಯಿಗಳಿಗೆ ಸಾಮೂಹಿಕವಾಗಿ ಎಲ್ಲರಿಗೂ ಒಂದೇ ವಾಚು, ಒಂದೇ ಮೊಬೈಲು, ಒಂದೇ ಮನೆ, ಒಂದೇ ರೀತಿಯ ಒಂದಿಷ್ಟು ವಸ್ತುಗಳು ಅವ್ರಿಗೆ ಕೊಟ್ಬಿಡೋದು ಫ್ರೀಯಾಗಿ. ಏನೋ ಕಂಪ್ನಿ ಆ್ಯನಿವರ್ಸರಿನೋ ಅಥವಾ ಕಂಪ್ನಿ ಹುಟ್ಟಿರೋ ದಿನಾನೋ ಯಾವುದಕ್ಕೋ ಒಂದು ಚಾಯ್ಸ್ ಮಾಡ್ಕೊಳ್ತಾರೆ ಡೇಟನ್ನು. ಆ ಡೇಟಲ್ಲಿ ಎಲ್ಲರಿಗೂ ಸಾಮೂಹಿಕವಾಗಿ ಹಂಚಲಾಗುತ್ತೆ. ಅಂದರೆ ಇಷ್ಟು ಇವ್ರದ್ದು ದಾನದ ಗುಣನೂ ಸೇರಿಕೊಂಡಿರುತ್ತೆ ಈ ಗಜಕೇಸರಿ ಯೋಗ ಇರೋರಿಗೆ. ಅಂದರೆ ಒಂದು ರೀತಿ ಓವರಾಲ್ ಆಗಿ ನಿಮಗೆ ಈ ಒಂದು ಗಜಕೇಸರಿ ಯೋಗ ಅಂದರೆ ಫುಲ್ ಲೋಡೆಡ್ ಯೋಗ ಅಷ್ಟೇ. ಫುಲ್ ಲೋಡೆಡ್, ಯಾವುದು ಇಂಥದ್ದು ಇಲ್ಲ ಅಂತ ಇಲ್ಲ. ಈಗ ಒಬ್ಬ ರಾಜ ಇದ್ದಾನೆ ಅಂದರೆ ಅವನಿಗೆ ಕೂತಲ್ಲೇ ಎಲ್ಲ ಸೇವಾಗಳು ಬರ್ತಾನೆ ಇರುತ್ತೆ, ಟೀ ಇಂತ್ರ ಹಿಡಿದು ಅಮೃತ ಪಾನವರೆಗೂ. ಅಂದರೆ ಅಷ್ಟು ಇವರಿಗೆ ಬೆಲೆ ಸಮಾಜದಲ್ಲಿ ಆಗಿರ್ಬೋದು, ಧಾರ್ಮಿಕ ಕ್ಷೇತ್ರದಲ್ಲಿ ಆಗಿರ್ಬೋದು. ರಾಜಕೀಯಕ್ಕೆ ಬಂದರೆ ಬೇಗ ನಾಯಕರಾಗಿಬಿಡ್ತಾರೆ, ಬೇಗ ಮಂತ್ರಿ ಆಗ್ತಾರೆ. ಧಾರ್ಮಿಕ ಕ್ಷೇತ್ರದಲ್ಲಿ ಬಂದರೆ ಆ ಒಂದು ಧಾರ್ಮಿಕ ಕ್ಷೇತ್ರದ ಬಾಸ್ ಆಗಿಬಿಡ್ತಾರೆ. ಯಾವುದಾದ್ರೂ ಒಂದು ಸಂಘದಲ್ಲಿ ಸೇರಿಕೊಂಡ್ರೆ ಆ ಸಂಘದ ಅಧ್ಯಕ್ಷರಾಗಿಬಿಡ್ತಾರೆ.
ಅದೇ ಹೇಳ್ತೀವಲ್ಲ, ಇವ್ರು ಎಲ್ಲಿ ಕಾಲಿಡ್ತಾರೋ ಅದನ್ನೆಲ್ಲ ಇವ್ರು ತೊಗೊಂಡ್ಬಿಡ್ತಾರೆ ಅಂಡರ್ಟೇಕ್. ಈಗ ಹೆಂಗೆ ಕಬ್ಜಾ ಅಂತೀವಲ್ಲ, ಹಾಗೆ ಇವರು ಕಬ್ಜಾ ಮಾಡಿಬಿಡ್ತಾರೆ. ಎಲ್ಲೋದ್ರೂ ಇದು ನಮ್ಮದೇ ಆಯಿತು, ಮುಗಿದೈತೀನಿ, ಎಲ್ಲರೂ ಸೈಲೆಂಟ್ ಆಗಿಬಿಡಿ, ನಾ ಹೇಳ್ದಂಗೆ ಎಲ್ಲರೂ ಕೇಳ್ತಾ ಬನ್ನಿ, ನಿಮ್ಮ ಕಂಪ್ನಿ 1 ವರ್ಷದಲ್ಲಿ ನಾನು ಮೇಲೆ ತರ್ತೀನಿ ಅಷ್ಟೇ ಮೈ, ಅಥವಾ ನಿಮ್ಮ ಸಂಘವನ್ನು ನಾನು ಮೇಲೆ ತರ್ತೀನಿ, ಅಥವಾ ನಿಮ್ಮ ದೇವಸ್ಥಾನವನ್ನು ನಾನು ನೋಡ್ಕೊಳ್ತೀನಿ, ಎಲ್ಲ ನನಗೆ ಒಪ್ಪಿಸ್ಬಿಡಿ, ನಿಮ್ಗೆ ಎಷ್ಟು ಬೇಕು ಹೇಳಿ ಅಷ್ಟನ್ನು ನಾನು ರೆಡಿ ಮಾಡಿಕೊಡ್ತೀನಿ ಅಷ್ಟೇ ಮೈ. ಸಿಂಪಲ್. ಯಾವುದೇ ಎಲ್ಲರೂ ತಲೆ ಕೆಡ್ಸ್ಕೊಂಡಿರ್ತಾರೆ, ಹೇಗಪ್ಪ ನಮ್ಮ ದೇವಸ್ಥಾನ ಇಂಪ್ರೂವ್ ಮಾಡಬೇಕು, ಇನ್ನೂ ಮೇಲೆ ಕಟ್ಟಬೇಕು, ಹಾಗೆ ಹೀಗೆ. ಇವ್ರು ಅಧ್ಯಕ್ಷ ಆದ ತಕ್ಷಣ ಅದು ಪಟ ಸ್ಟೆಪ್ ಬೈ ಸ್ಟೆಪ್, ಅದು ಏನು ಇವ್ರು ಇನ್ನೂ ಕನಸಿನಲ್ಲಿರ್ತಾರೆ, ಅವ್ರು ಆಲ್ರೆಡಿ ನನಸು ಮಾಡಿಬಿಟ್ಟಿರ್ತಾರೆ. ಇದು ಗಜಕೇಸರಿ ಯೋಗ. ಅಂದರೆ ಈ ರೀತಿ ಜಾತಕರು ತುಂಬ ವಿರಳ. ಅಂದರೆ ಎಲ್ಲೋ ಒಂದು ಎಲ್ಲರಿಗೂ ಸಿಗ್ತಾಯಿದ್ರೆ ಇಷ್ಟೊತ್ತಿಗೆ ಎಲ್ಲರೂ ಕಷ್ಟಪಡ್ಬೇಕು, ಯಾಕೆ ಇದೇ ಯೋಗ ಕಂಟಿನ್ಯೂ ಆಗ್ತಾ ಇತ್ತಲ್ಲ, ಹಾಗಲ್ಲ, ಇದು ಸ್ವಲ್ಪ ವಿರಳ. ಸೊ ಇದಕ್ಕೆ ಜಾತಕಕ್ಕೆ ಕರೆಕ್ಟಾಗಿರಬೇಕು. ಸೊ ಅದರಲ್ಲಿ ಏನು ಮೊದಲನೇದು ಅಂತೇಳಿದರೆ ಚಂದ್ರ ಗುರ ಇವರಿಬ್ಬರು ಸಂಯೋಜನೆಯಿಂದ ಈ ರೂಪುಗೊಳ್ಳೋದೇ ಈ ಗಜಕೇಸರಿ ಯೋಗ. ಅಂದರೆ ಚಂದ್ರ ಅಂದರೆ ನಮ್ಮ ರಾಶಿ, ಅಂದರೆ ಯಾವ ರಾಶಿ ಎಂಬುದು ಚಂದ್ರನ್ನೇ ನಮಗೆ ಗೊತ್ತಾಗುತ್ತೆ. ಚಂದ್ರ ಎಲ್ಲಿರ್ತಾನೋ ಅದೇ ನಮ್ಮ ರಾಶಿ. ಜಾತಕದಲ್ಲಿ ಲಗ್ನ ಕುಂಡೆಯಲ್ಲಿ ಚ ಅಂತ ಇರುತ್ತೆ, ಆ ಚ ಇರೋದೇ ನಮ್ಮದು ರಾಶಿ. ಸೊ ಅದರ ಜೊತೆಗೆ ಗುರು ಇರಬೇಕು. ಗುರು ಎಲ್ಲಿ? ಚಂದ್ರನ ಜೊತೆನೇ ಇರಬೇಕು. ಈಗ ಹೇಗೆ ಮೇಷ, ದ್ವಾದಶ ರಾಶಿಗಳು ಅಂದರೆ 12 ರಾಶಿಗಳು: ಮೇಷ, ವೃಷಭ, ಮಿಥುನ, ಕರ್ಕಾಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನು, ಮಕರ, ಕುಂಭ, ಮೀನ. ಇವು 12 ರಾಶಿಗಳು. ಈ 12 ರಾಶಿಗಳಲ್ಲಿ ಯಾವುದೇ ರಾಶಿಯಲ್ಲಾಗಿರಲಿ ಚಂದ್ರನೂ ಇರಬೇಕು, ಪ್ಲಸ್ ಗುರುನೂ ಇರಬೇಕು, ಇವರಿಬ್ಬರೇ ಇರಬೇಕು. ಅಥವಾ ಶುಕ್ರ, ಇನ್ನಿತರ ಶುಭ ಗ್ರಹಗಳು ಏನಾದರೂ ಇದ್ದರೆ ಅದು ಇನ್ನೂ ಒಂದಿಷ್ಟು ಯೋಗಗಳು ಕೂಡಿ ಬರುತ್ತೆ. ಬೇರೆ ಬೇರೆ ಯೋಗಗಳು, ಲಕ್ಷ್ಮೀನಾರಾಯಣ ಯೋಗ ಆಗಿರ್ಬೋದು, ಅಥವಾ ಇನ್ನೊಂದಿಷ್ಟು ಶುಭ ಯೋಗಗಳು, ಅದು ಮುಂದಿನ ನಿಲ್ದಲ್ಲಿ ತಿಳಿಸ್ಕೊಡೋಣ. ಸೊ ಇಲ್ಲಿ ಒಂದು ನಮಗೆ ಬೇಕಾಗಿರೋದು ಗಜಕೇಸರಿ ಯೋಗ. ಎಲ್ಲರಿಗೆ ಕ್ಯೂರಿಯಾಸಿಟಿ ಇರೋದು ನನ್ನ ಜಾತಕದಲ್ಲಿ ಇದೆಯೇನೋ ಅಂತ. ಸೊ ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ ಇಲ್ಲಿ ಜಾತಕದಲ್ಲಿ ಗುರು ಮತ್ತು ಚಂದ್ರ ಇವರ ಒಂದು ಸಂಯೋಜನೆ ಕರೆಕ್ಟಾಗಿರಬೇಕು. ಅದರಲ್ಲಿ ಕೆಲವು ಪಾಯಿಂಟ್ಸ್ ಇದೆ ಈ ಗಜಕೇಸರಿ ಯೋಗಕ್ಕೆ, ಎಲ್ಲವೂ ಕೂಡಿ ಬರಲ್ಲ. ಇಲ್ಲಿ ಒಂದು ಏನಂದರೆ, ನಿಮಗೆ ಈ ಗಜಕೇಸರಿ ಯೋಗದಲ್ಲಿ ಕೂಡಿ ಬರೋಕ್ಕಾದಾಗ ನಿಮಗೆ ಒಂದು ರೀತಿಯ ಏನಂತೀರ, ಈ ಒಂದು ಯೋಗ ಕೂಡಿ ಬರೋಕ್ಕಿಂತ ಮುಂಚೆ ನಿಮ್ಗೆ ಕೆಲವೊಂದಿಷ್ಟು ಸೂಚನೆಗಳು ಕೊಡುತ್ತೆ. ಈಗ ಮಗು ಹುಟ್ಟೋಕ್ಕಿಂತ ಮುಂಚೆ ಮನೆಗೆ ಇದ್ದಕ್ಕಿದ್ದಂಗೆ ಸ್ವಾಮೀಜಿಗಳು ಬರೋದಾಗಿರ್ಬೋದು, ಅಥವಾ ಯಾವುದೋ ಒಂದು ಪ್ರಾಣಿ ಪಕ್ಷಿ ಬಂದು ಅದು ಶುಭ ಕೊಟ್ಬಿಟ್ಟು ಹೋಗಿರುತ್ತೆ, ಶುಭ ಸೂಚಕ. ಅಂದರೆ ಆ ಸಂತತಿ ನಿನ್ನ ಹತ್ರ ಬರ್ತಾ ಇದೆ ಇಷ್ಟರಲ್ಲೇ ಅಂತ, ಅದು ಒಂದು ಕಾರಣ ಇದೆ. ಬನ್ನಿ, ಈ ಜಾತಕದಲ್ಲಿ ನಾವು ಹೇಳೋದಾದರೆ ಅದು ಹೇಳಿದ್ದೀವಲ್ಲ, ಯಾವುದೇ ರಾಶಿಯಲ್ಲೇ ಆಗಿರಲಿ ಚಂದ್ರ ಇರಲಿ, ಗುರು ಇರಬೇಕು. ಇಲ್ಲ ಗುರುಗಳೇ, ನಮ್ಮ ಹತ್ರ ಚಂದ್ರ ಒಂದು ಕಡೆ ಇದ್ದಾನೆ, ಗುರು ಒಂದು ಕಡೆ ಇದ್ದಾನೆ ಅಂತ ಹೇಳೋದಾದರೆ, ಇಲ್ಲಿ ಸಂಯೋಜನೆ ಹೇಗೆ ರೂಪುಗೊಳ್ಳುತ್ತಂದರೆ, ಗುರು ಅಥವಾ ಚಂದ್ರ ಡಿಸ್ಟೆನ್ಸ್ ಇರಬೇಕು. ಅಂದರೆ 4 ಸ್ಥಾನ, 4ನೇ ಸ್ಥಾನದಲ್ಲಿ ಚಂದ್ರ ಆದರೂ ಇರಬೇಕು, ಅಥವಾ 4ನೇ ಸ್ಥಾನದಲ್ಲಿ ಗುರು ಆದರೂ ಇರಬೇಕು. ಉದಾಹರಣೆಗೆ ಮೇಷರಾಶಿಯಲ್ಲಿ ಚಂದ್ರ ಇದ್ದಾನೆ ಅಂದ್ಕೊಳ್ಳಿ, ಅಂದರೆ ನಿಮ್ಮದು ಮೇಷರಾಶಿ. ಕರ್ಕಾಟಕ ರಾಶಿಯಲ್ಲಿ ಗುರು ಇರಬೇಕಾಗತ್ತೆ. ಒಂದು ವೇಳೆ ನಿಮ್ಮ ರಾಶಿಯಲ್ಲಿ ಮೇಷರಾಶಿಯಲ್ಲಿ ಗುರು ಇದ್ದಾನೆ ಅಂತ ಅಂದ್ಕೊಳ್ಳಿ, ಚಂದ್ರ ಅಂದರೆ ರಾಶಿ ಕರ್ಕಾಟಕ ರಾಶಿಯಲ್ಲಿ ಇರುತ್ತೆ. ಅಂದರೆ 4ನೇ ಸ್ಥಾನ, 4 ಸ್ಥಾನ ಡಿಫ್ರೆನ್ಸ್ ಇರಬೇಕು ಚಂದ್ರಿಗೆ ಮತ್ತು ಗುರುಗೆ. ಸೊ ಆವಾಗ ಇದು ಕೂಡ ರಾಜಯೋಗ, ಇದು ಗಜಕೇಸರಿ ಯೋಗ ಕೂಡಿ ಬರುವಂಥದ್ದಾಗುತ್ತೆ. ಅಂದರೆ 4 ಸ್ಥಾನಗಳು ಡಿಫ್ರೆನ್ಸ್ ಇರಬೇಕಾಗತ್ತೆ. ಒಂದ ಚಂದ್ರ ಇಲ್ಲ ಗುರು, ಹೇಗಾದರೂ ಸರಿ. ಅದೇ ರೀತಿಯಾಗಿ 7ನೇ ಸ್ಥಾನ ಜಾತಕದಲ್ಲಿ ದ್ವಾದಶ ರಾಶಿಗಳಲ್ಲಿ, ಅಂದರೆ ಉದಾಹರಣೆಗಾಗಿ ಮೇಷರಾಶಿಯಲ್ಲಿ ಗುರು ಇದ್ದರೆ 7ನೇ ಸ್ಥಾನ ತುಲಾ ರಾಶಿ, ಈ ತುಲಾ ರಾಶಿಯಲ್ಲಿ ಚಂದ್ರ ಇರಬೇಕಾಗುತ್ತೆ. ಸೊ ಈ ರೀತಿ ಅಂದರೆ ಡಿಸ್ಟರ್ಬೆನ್ಸು ಈ ರೀತಿ ಇರಬೇಕಾಗುತ್ತೆ. ಅಂದರೆ ಅಂತರ ಅಂತೀವಿ, ಡಿಸ್ಟರ್ಬೆನ್ಸ್ ಅಂದರೆ ಅಂತರ. ಈ ಒಂದು ಸಪ್ತಮ ಭಾವದಲ್ಲಿ ಗುರು ಆದರೂ ಇರ್ಬೋದು, ಚಂದ್ರ ಆದರೂ ಇರ್ಬೋದು. ಆದರೆ ಸ್ಟಾರ್ಟಿಂಗಲ್ಲಿ ಯಾರಾದರೂ ಒಬ್ಬರು ಇರಬೇಕು. ಪ್ರಥಮ ಸ್ಥಾನದಲ್ಲಿ ಒಂದ ಚಂದ್ರ ಇರಬೇಕು, ಇಲ್ಲ ಗುರು ಇರಬೇಕು. ಅಥವಾ ಸಪ್ತಮ ಸ್ಥಾನದಲ್ಲಿ ಒಂದ ಚಂದ್ರ ಇರಬೇಕು, ಇಲ್ಲ ಗುರು ಇರಬೇಕು. ಸಿಂಗಲ್ ಇರಬೇಕು, ಅಲ್ಲೂ ಸಿಂಗಲ್ ಇರಬೇಕು, ಇಲ್ಲೂ ಸಿಂಗಲ್ ಇರಬೇಕು. ಅಂದರೆ ಯೋಗ ಚೆನ್ನಾಗಿ ಕೂಡಿ ಬರುತ್ತೆ. ಒಂದು ವೇಳೆ ಇಲ್ಲಿ ಶುಕ್ರ ಇದ್ದ, ಅಲ್ಲಿ ಗುರು ಇದ್ದರು, ಜೊತೆಗೆ ಶುಕ್ರ ಬಂದ ಅಂದರೆ ಅದೊಂದು ರೀತಿ ಯೋಗ ಬೇರೆ ಬರುತ್ತೆ. ಮತ್ತು ಗಜಕೇಸರಿ ಯೋಗನೇ ಇರುತ್ತೆ, ಬಟ್ ಫಲಾಫಲಗಳು ಸ್ವಲ್ಪ ವ್ಯತ್ಯಾಸ ಉಂಟಾಗುತ್ತೆ. ಒಂದು ವೇಳೆ ಗುರುವಿನ ಜೊತೆ ಕುಜ ಅಥವಾ ರಾಹು ಇವರು ಯಾರಾದರೂ ಸೇರಿಕೊಂಡ್ರೆ ಅದು ಸ್ವಲ್ಪ ವ್ಯಾಘ್ರ ರೂಪದಲ್ಲಿ ಗಜಕೇಸರಿ ಯೋಗ ಇರುತ್ತೆ. ಅಂದರೆ ಒಂದು ಸ್ವಲ್ಪ ಕ್ವಾಂಟಿಟಿ ಕಡಿಮೆ ಆಗುತ್ತೆ ಗಜಕೇಸರಿ ಯೋಗದ್ದು.
ಫುಲ್ಲು ಲೋಡೆಡ್ ಇರಲ್ಲ, ಅದೇನೋ ಸ್ವಲ್ಪ ಕ್ವಾಂಟಿಟಿ ಲೆಸ್ ಇರುತ್ತೆ ಅಂತ ಯೋಗ ಗಜಕೇಸರಿ ಯೋಗ ಅವ್ರಿಗೆ ಸಿಗೋದು. ಇಲ್ಲ ಗುರುಗಳೇ ನಮಗೆ 7ನೇ ಸ್ಥಾನದಲ್ಲೂ ಸಿಗ್ತಾ ಇಲ್ಲ, 4ನೇ ಸ್ಥಾನದಲ್ಲೂ ಸಿಗ್ತಾ ಇಲ್ಲ, ಯಾಕೋ ಬೇರೆ ಬೇರೆ ಇರುತ್ತೆ ಅಂದರೆ ನೆಕ್ಸ್ಟ್ ಕೊನೆಯದು 10ನೇ ರಾಶಿ. 10ನೇ ರಾಶಿಯಲ್ಲಿ ಒಂದು ಕೂಡಿ ಬರುವಂಥದ್ದಾಗಿರುತ್ತೆ 10ನೇ ಸ್ಥಾನ, ದಶಮ ಸ್ಥಾನ ಅಂತೀವಿ. ಇಲ್ಲಿ ದಶಮ ಸ್ಥಾನ ಅಂದರೆ ನಮಗೆ ಮಕರ ರಾಶಿ, ಅಂದರೆ ಮೇಷದಲ್ಲಿ ಚಂದ್ರ ಆದರೂ ಇರಬೇಕು, ಗುರು ಆದರೂ ಇರಬೇಕು. 10ನೇ ಸ್ಥಾನದಲ್ಲಿ ಅಂದರೆ ಮಕರ ರಾಶಿಯಲ್ಲಿ ಚಂದ್ರ ಆದರೂ ಇರಲಿ, ಗುರು ಆದರೂ ಇರಲಿ, ಅಲ್ಲಿ ಹೋದ್ರೂ ಒಬ್ಬರು ಇರಬೇಕು, ಇಲ್ಲೂ ಒಬ್ಬರು ಇರಬೇಕು. ಸೊ ಅದೇ ರೀತಿಯಾಗಿ ಇಬ್ಬರ ಜೊತೆಯಲ್ಲಿ ಯಾರಾದರೂ ಸೇರಿಕೊಂಡ್ರೆ, ಶನಿ ಆಗಿರಲಿ, ಕುಜ ಆಗಿರಲಿ, ರಾಹು ಆಗಿರಲಿ, ಕೇತು ಆಗಿರಲಿ, ಮತ್ತು ಅದು ಲೆಸ್ ಗಜಕೇಸರಿ ಯೋಗ ಕೂಡಿ ಬರುವಂಥದ್ದಾಗುತ್ತೆ. ಅಂದರೆ ಒಂದಿಷ್ಟು ಕ್ವಾಂಟಿಟಿ ಕ್ವಾಲಿಟಿ ಅವೆಲ್ಲ ಸ್ವಲ್ಪ ಲೆಸ್ ಆಗುತ್ತೆ. ಸೊ ಈ ರೀತಿ ಇರುತ್ತೆ ಇದು. ಅಂದರೆ ಇಲ್ಲಿ ಇಷ್ಟೇ ಒಂದು ಸಂಯೋಜನೆ ಅಂತ ರೂಪುಗೊಂಡಾಗ ಮೊದಲನೇ ಪ್ರಿಯಾರಿಟಿ ಅಂದರೆ ಒಂದೇ ರಾಶಿಯಲ್ಲಿ ಗುರು ಪ್ಲಸ್ ಚಂದ್ರ ಇರಬೇಕು. ಬೇರೆ ಯಾವುದೋ ರಾಶಿ ಬೇರೆ ಯಾವುದೇ ಗ್ರಹಗಳು ಇಲ್ಲದೇ ಇದ್ದಾಗ ಅದು ಚೆನ್ನಾಗಿ ಕೂಡಿ ಬರುತ್ತೆ. ಅದಾದಮೇಲೆ ನೆಕ್ಸ್ಟು 4th ಪ್ಲೇಸ್, ಅದಾದಮೇಲೆ 7th ಪ್ಲೇಸ್, ಅದಾದಮೇಲೆ ಲಾಸ್ಟ್ 10th ಪ್ಲೇಸ್. ಸೊ ಇದರಲ್ಲಿ ಈ ಸಂಯೋಜನೆಯಲ್ಲಿ ಗುರು ಪ್ಲಸ್ ಚಂದ್ರ ಇರಲೇಬೇಕು. ಅದಾಗ ಮಾತ್ರ ಈ ಗಜಕೇಸರಿ ಯೋಗ ಕೂಡಿ ಬರುತ್ತೆ. ಇದರ ಜೊತೆಗೆ ನವಾಂಶ ಕೂಡ ಸೇಮ್ ಇರಬೇಕಾಗತ್ತೆ. ಈ ನವಾಂಶ ಕುಂಡಲಿ ಅಂತ ಒಂದು ಬರುತ್ತೆ, ಲಗ್ನ ಕುಂಡಲಿ, ನವಾಂಶ ಕುಂಡಲಿ, ಅದರಲ್ಲೂ ಇದೇ ರೀತಿ ಸಂಯೋಜನೆ ಇರಬೇಕಾಗತ್ತೆ. 1, 4, 7, 10 ಈ ಒಂದು ಪ್ಲೇಸಲ್ಲಿ ಗುರು ಚಂದ್ರ ಒಂದು ಸಂಯೋಜನೆ ನಡೀತಾನೆ ಇರಬೇಕು. ಅದೇ ರೀತಿ ಇನ್ನದರ ಜೊತೆಗೆ ಇನ್ನೂ ಒಂದಿಷ್ಟು ಬಲಿಷ್ಠವಾಗಿ ನಮಗೆ ಸಿಗುವಂಥದ್ದು ಅಂತ ಹೇಳಿದ್ರೆ ದಶಾಭುಕ್ತಿ. ಈ ದಶಾಭುಕ್ತಿ ಅದರಲ್ಲಿ ಗುರು ಮಹಾದಶ ನಡೀತಾ ಇರಬೇಕು. ಆ ಗುರು ಮಹಾದಶದಲ್ಲಿ ಚಂದ್ರಭುಕ್ತಿ ಇರಬೇಕು, ಅಥವಾ ಗುರು ಮಹಾದಶದಲ್ಲಿ ಶುಕ್ರಭುಕ್ತಿ, ಗುರು ಮಹಾದಶದಲ್ಲಿ ಗುರುಭುಕ್ತಿ. ಈ ರೀತಿ ಭುಕ್ತಿಗಳು ಕೂಡ ಇಂಪಾರ್ಟೆಂಟ್ ಇಲ್ಲಿ ನಮಗೆ. ಈ ಒಂದು ಚಂದ್ರ ಮಹಾದಶದಲ್ಲಿ ಗುರುಭುಕ್ತಿ ಅನ್ನೋಕ್ಕಿಂತ ಗುರು ಮಹಾದಶದಲ್ಲಿ ಚಂದ್ರಭುಕ್ತಿ ಬರೋದು ನಮಗೆ, ಅದು ತುಂಬ ವಿಶೇಷ ಗಜಕೇಸರಿ ಯೋಗದಲ್ಲಿ. ಅಂದರೆ ದಶಾಭುಕ್ತಿನೂ ಕೂಡ ಇಂಪಾರ್ಟೆಂಟು. ಅಂದರೆ ಇಲ್ಲಿ ಪ್ರತಿಯೊಂದನ್ನು ನಾವು ಫಸ್ಟು ಮೊದಲನೇದು ಕಂಡುಹಿಡಿಯುವಂಥದ್ದು ಜಾತಕ ಕುಂಡಲಿ ಅಂತೀವಲ್ಲ, ಲಗ್ನ ಕುಂಡಲಿ, ಅದರಲ್ಲಿ ಕಂಡುಹಿಡಿಬೇಕು. ಅದಾದ ನಂತರ ನವಾಂಶ ಕುಂಡಲಿ, ಅದರಲ್ಲೂ ಸೇಮ್. ಅದಾದ ನಂತರ ದಶಾಭುಕ್ತಿ, ದಶಾಭುಕ್ತಿಯಲ್ಲಿ ಗುರು ಮಹಾದಶ, ಗುರು ಮಹಾದಶದಾದಮೇಲೆ ಭುಕ್ತಿ. ಸೊ ಇವು ಎಲ್ಲ ಒಟ್ಟಿಗೆ ಸೇರಿ ಬಂದಾಗ ನಿಮಗೆ ಗಜಕೇಸರಿ ಯೋಗ ಕೂಡಿ ಬರುವಂಥದ್ದಾಗುತ್ತೆ. ಸೊ ಆ ಜಾತಕರು ನಾವು ಹೇಳಿದಂಥ ಎಲ್ಲ ಲಕ್ಷಣಗಳು ಫುಲ್ ಲೋಡೆಡ್, ಏನು ಬೇಕು ಈ ಕಲಿಯುಗದಲ್ಲಿ ಅವರಿಗೆಲ್ಲ ಸಂಪತ್ತುಗಳು, ಅಭಿವೃದ್ಧಿ, ಮನಸ್ಸು ಇಚ್ಛೆ ಕೊಟ್ಬಿಟ್ಟಿರ್ತಾನೆ ದೇವರು. ಅವ್ರೇನು ಕಷ್ಟಪಡೋದೇ ಬೇಡ, ಸುಮ್ಮನೆ ಮಲ್ಕೊಳ್ಳೋದು, ತಿನ್ನೋದು, ಮಲ್ಕೊಳ್ಳೋದು ಅಷ್ಟು ಮಾಡಿಬಿಟ್ರೆ ಸಾಕಂತ. ಇಲ್ಲ, ಹಾಗಲ್ಲ. ಅಂದರೆ ಆ ರೀತಿ ಇವರಿಗೆ ಸಂಪತ್ತು ಹಿಂದೆ ಬೀಳ್ತಾ ಇರುತ್ತೆ. ಕಷ್ಟಪಡೋದು, ನಾವು ಎಷ್ಟು ಕಷ್ಟಪಡ್ತಿರ್ತೀವಿ, ಒಂದು ಯಾವುದೋ 20-30 ಸೈಟ್ ತೊಗೊಳಕ್ಕೆ ಮೇಲೆ ತೆಳಗೆ ಆಗೋಗ್ಬಿಟ್ಟಿರ್ತೀವಿ. ಅಂಥದ್ದು ಈ ಯೋಗದಾರರಿಗೆ ಏನಾಗುತ್ತಂದರೆ ಹುಟ್ಟುತ್ತಲೇ ಎಲ್ಲ ಬಂದುಬಿಡುತ್ತೆ ಹಿಂದೆ. ಅವ್ರು ಎಲ್ಲಿ ಹೋಗ್ತಾ ಇರುತ್ತೆ, ಈಗ ಹೆಂಗೆ ಹಚ್ಚು ನೆಟ್ವರ್ಕ್ ಇತ್ನಾಳು, ವೇರೆವರ್ ಗೋಸ್ ಅವರ್ ನೆಟ್ವರ್ಕ್ ಫಾಲೋಸ್ ಅಂತ, ಹಾಗೆ ಇವರು ಎಲ್ಲಿ ಹೋಗ್ತಾರೋ ಅವ್ರ ಸಂಪತ್ತು ಇವ್ರ ಹಿಂದನೇ ಹೋಗ್ತಾ ಇರುತ್ತೆ, ಅವ್ರನ್ನ ಬಿಟ್ಟು ಹೋಗೋದೇ ಇಲ್ಲ. ಅಂದರೆ ಅಷ್ಟು ಇವರು ಮನುಷ್ಯ ಚೆನ್ನಾಗಿರ್ತಾರೆ, ಮತ್ತು ಬೇಗ ಪ್ರಸಿದ್ಧಿ ಹೊಂದುತ್ತಾರೆ, ಎಲ್ಲರ ಬಾಯಲ್ಲಿ ಸದಾ ಕಾಲ ಇರ್ತಾರೆ ಅವರು. ಅಂದರೆ ಅಷ್ಟು ಯೋಗ ಈ ಗಜಕೇಸರಿ ಯೋಗ. ಆಯಿತು ಗುರುಗಳೇ, ಇದೆಲ್ಲ ಆಗೋಯ್ತು, ನಮಗೆ ಯಾವುದೂ ಇದರಲ್ಲಿ ಇಲ್ಲ, ನೀವು ಹೇಳ್ದಂಗೆ 4ನೇ ಸ್ಥಾನ ಇಲ್ಲ, 7ನೇ ಸ್ಥಾನ ಇಲ್ಲ, 10ನೇ ಸ್ಥಾನವೂ ಇಲ್ಲ, ಇನ್ನೇನು ಮಾಡೋದು ನಾವು ಅಂತ ಹೇಳಿದ್ರೆ, ಕೆಲವೊಮ್ಮೆ ಏನಾಗುತ್ತಂದರೆ ಯೋಗಗಳು ಈ ಒಂದು ರಾಶಿ ಚಕ್ರಗನುಗುಣವಾಗಿಯೂ ಇಂತಿಂಥ ರಾಶಿಗಳಿಗೆ ಈ ಗಜಕೇಸರಿ ಯೋಗ ಅಂತ ತಾತ್ಕಾಲಿಕ ಇದು. ಅಂದರೆ ಗುರು ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋಗಲಿಕ್ಕೆ 1 ವರ್ಷ ತಗೊಳ್ತಾನೆ. ಸೊ ಈಗ ಮೊನ್ನೆ ಗುರು ಮಿಥುನ ರಾಶಿಯಲ್ಲಿ ಬಂದಿದ್ದಾನೆ. ಸೊ ಮಿಥುನ ರಾಶಿಯಲ್ಲಿ ಬಂದಾಗ ಏನಾಯಿತು, ಈ ಚಂದ್ರನು ಕೂಡ ಅಲ್ಲೇ ಇದ್ದ. ಅಂದರೆ 12 ವರ್ಷಗಳ ನಂತರ ಈ ಯೋಗ ಕೂಡಿ ಬಂದಿದೆ, ಅಂದರೆ ಗಜಕೇಸರಿ ಯೋಗ. ಸೊ ಅದು ಈ ವರ್ಷ ಆಗಿದೆ, ಅಂದರೆ 2025ರಲ್ಲಿ ಇದೇ ಜೂನಲ್ಲಿ ಕೂಡಿ ಬಂದಂಥದ್ದಾಗಿದೆ. ಸೊ ಇಲ್ಲಿ ಏನಾಗಿದೆ, ಆ ಗಜಕೇಸರಿ ಯೋಗದ ಒಂದು ಪ್ರಭಾವದಿಂದ ಈ 2025ರಲ್ಲಿ ಆ ಗಜಕೇಸರಿ ಯೋಗ ಪಡೆಯುವಂಥ ರಾಶಿಗಳು ಯಾವುವು ಅಂದರೆ, ಮಿಥುನ ರಾಶಿಯಲ್ಲೇ ಚಂದ್ರ, ಮಿಥುನ ರಾಶಿಯಲ್ಲೇ ಗುರು ಇದ್ದಾನೆ.
ಸೊ ಹೀಗಾಗಿ 12 ವರ್ಷಗಳ ನಂತರ ಇವರದ್ದು ಸಂಯೋಜನೆ ಅಂದರೆ ಮಿಲನ ಅಂತಿರಲ್ಲ, ಆ ರೀತಿ ಆಗ್ತಾ ಇದೆ. ಸೊ ಇಲ್ಲಿ ಇವ್ರಿಗೆ ಮುಂದೆ ಅಂದರೆ ಏನು ಈ ಒಂದು 2025ರಲ್ಲಿ ಯಾವ ರಾಶಿಗಳಿಗೆ ಗಜಕೇಸರಿ ಯೋಗ ಅಂತ ಹೇಳೋದಾದರೆ ಮೊದಲನೇದೇ ಮಿಥುನ ರಾಶಿ. ಈ ಮಿಥುನ ರಾಶಿಯವರಿಗೆ ಹೇರಳವಾದ ಸಂಪತ್ತು, ಆಸ್ತಿ, ದುಡ್ಡು ಯಾಕೆಂದರೆ ಸುಮಾರು ಇವರು 8 ವರ್ಷ ಆಯಿತು ಹೆಚ್ಚು ಕಡಿಮೆ ನನ್ನ ಪ್ರಕಾರ ಮಿಥುನ ರಾಶಿಯವರಿಗೆ ಆರ್ಥಿಕವಾಗಿ ತುಂಬ ಹೊಡೆತ ಬಿದ್ದಿದೆ ಇವರಿಗೆ. ಅಂದರೆ ಎಷ್ಟು ಬರುತ್ತೋ ಅಷ್ಟು ಖರ್ಚು ಆಗ್ತಾನೇ ಇದೆ, ಆದರೆ ಸೇವಿಂಗ್ ಅಂತ ನಿಂತ್ಕೊಳ್ತಾ ಇಲ್ಲ ಮಿಥುನ ರಾಶಿಯವರಿಗೆ. ತುಂಬ ಕಷ್ಟಪಡ್ತಾ ಇದ್ದಾರೆ, ತುಂಬ ಟ್ಯಾಲೆಂಟ್ ಯೂಸ್ ಮಾಡ್ತಾ ಇದ್ದಾರೆ, ಆದರೂ ಎಲ್ಲೂ ಸ್ಟ್ಯಾಂಡ್ ಆಗ್ತಾ ಇಲ್ಲ. ಜಾಬ್ಗಳಲ್ಲೂ ಅಷ್ಟೇ 1-2 ವರ್ಷ ಮಾಡ್ತಾರೆ, ಮತ್ತೆ ಕಂಪ್ನಿ ಚೇಂಜ್ ಮಾಡ್ತಾರೆ, ಅಥವಾ ಯಾವುದಾದ್ರೂ ಒಂದು ಬಿಸ್ನೆಸ್ ಮಾಡ್ತಾರೆ, ಮತ್ತು ಅದನ್ನು ಸ್ಟಾಪ್ ಮಾಡಿಬಿಟ್ಟು ಬೇರೆದಕ್ಕೆ ಕೈ ಹಾಕ್ತಾರೆ, ಅಥವಾ ಯಾವುದಾದ್ರೂ ಜಾಯಿಂಟ್ ಬಿಸ್ನೆಸ್ ಮಾಡ್ತಾರೆ, ಅರ್ಧಕ್ಕೆ ಬಿಟ್ಟು ಬರ್ತಾರೆ. ಇದೆಲ್ಲ ಮಿಥುನ ರಾಶಿಯವರು ತುಂಬ ಸ್ಟ್ರಗಲ್ ಮಾಡ್ಕೊಂಡಿದ್ದಾರೆ 8 ವರ್ಷಗಳ ಕಾಲ. ಅಂದರೆ ಅಷ್ಟಮ ಶನಿ ಅಂತ ಇವರಿಗೆ ತುಂಬ ಎಫೆಕ್ಟಿವ್. ಈ ಲಾಕ್ಡೌನ್ ಸಮಯದಲ್ಲಂತೂ ಇನ್ನೂ ಅಘೋರಕ್ಕಿತ್ತೆ ಸ್ಥಿತಿ. ಅಂದರೆ ಇವ್ರದ್ದೇನಾಗೋಗ್ಬಿಡ್ತು, ತುಂಬ ತೊಂದರೆಗೆ ಈ ಶನಿ ಮೊನ್ನೆ ಏನು ಶನಿ ಸ್ವಲ್ಪ ಬದಲಾವಣೆ ಆದ ಅಥವಾ ಏನೋ ಒಂದಿಷ್ಟು ಇದು ಬರ್ತಾ ಇಲ್ಲ, ಅದು 2023 ಸ್ವಲ್ಪ ಚೇತರಿಕೆ ಬರ್ತಾನೇ ಇದೆ ಅವರಿಗೆ. ಈಗ ಮೊನ್ನೆ ಆಗಿದೆ ಮಾರ್ಚ್ 28ಕ್ಕೆ. ಸೊ ಆ ಒಂದು ಸಮಯದಿಂದ ಒಂದಿಷ್ಟು ಏನೋ ಭಾಗ್ಯಗಳು ಸಿಗ್ತಾ ಇದೆ. ಈಗಲೂ ಅವರಿಗೆ ಒಂದಿಷ್ಟು ಚೇತರಿಕೆ ಸ್ವಭಾವ ಇತ್ತೀಚೆಗೆ ಸಿಕ್ಕುವಂಥದ್ದಾಗಿದೆ. ಒಳ್ಳೆಯದಾಗಲಿ ಆ ಮಿಥುನ ರಾಶಿದವರಿಗೆ ಎಲ್ಲರಿಗೂ ಆ ಗುರುರಾಯರು, ರಾಮದೇವರು ಕೃಪಾ ಕಟಾಕ್ಷ ಸದಾ ಅವ್ರ ಮೇಲೆ ಇರಲಿ ಅಂತ ಪ್ರಾರ್ಥಿಸುತ್ತೇವೆ. ಅಂದರೆ 2025ರಲ್ಲಿ ಗಜಕೇಸರಿ ಯೋಗ ಕೂಡಿ ಬಂದಿರತಕ್ಕಂತಹ ಮೊದಲನೇ ರಾಶಿ ಅಂದ್ರೇ ಮಿಥುನ ರಾಶಿ. ಈ ಮಿಥುನ ರಾಶಿಯವರಿಗೆ ಹೇಳಿದೆವಲ್ಲ, ಆರ್ಥಿಕ ಬಲಿಷ್ಠ, ಆಸ್ತಿ ಪಾಸ್ತಿ, ಜಾಬಲ್ಲಿ ಸ್ಟ್ಯಾಂಡ್ ಆಗ್ತೀರಾ, ಬಿಸ್ನೆಸ್ನಲ್ಲಿ ಸ್ಟ್ಯಾಂಡ್ ಆಗ್ತೀರಾ, ಮತ್ತು ಬೇರೆ ಬೇರೆ ಒಂದಿಷ್ಟು ಆಸೆ ಆಕಾಂಕ್ಷೆಗಳು, ನಿಮ್ಮ ವೈಯಕ್ತಿಕ ಮದುವೆ, ಮಕ್ಕಳು, ಇದೆಲ್ಲವೂ ನಿಮಗೆ ಸಿಗುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಮುಂದಿನ ರಾಶಿ ಅಂತ ಹೇಳೋದಾದರೆ ತುಲಾರಾಶಿ. ಈ ತುಲಾರಾಶಿಯವರಿಗೂ ಯೋಗ ಗಜಕೇಸರಿ ಯೋಗ ಕೂಡಿ ಬಂದಿದೆ. ಇವ್ರದ್ದು ಕೂಡ ಅಷ್ಟೇ ತುಂಬ ತೊಂದರೆ. ಏನು ಕಳೆದ 1-2.5 ವರ್ಷ ಅಂದರೆ ಇವ್ರನ್ನ ಬಟ್ಟೆ ಹಾಕಿದಂಗೂ ಒಗೆದ್ಬಿಟ್ಟಿದ್ದಾರೆ ಎಲ್ಲರೂ. ಅಂದರೆ ಯೂಸ್ ಆ್ಯಂಡ್ ಥ್ರೋ ಟೈಪ್ನು ಯೂಸ್ ಮಾಡಿಬಿಟ್ಟಿದ್ದಾರೆ ತುಲಾರಾಶಿಯವ್ರನ್ನ. ಅಂದರೆ ಅಷ್ಟು ಕೇವಲವಾಗಿ ಕಂಡಿದ್ದುಂಟು, ಯಾಕೆಂದರೆ ಅದಕ್ಕೆಲ್ಲ ಶನಿಯ ಒಂದು ಕಾರಣ. ಸೊ ಈ ತುಲಾರಾಶಿಯವ್ರದ್ದು ಒಂದೊಂದು ಕಥೆನೇ ಬೇರೆ ಇದೆ ಪಾಪ. ತುಂಬ ಕಷ್ಟಪಡ್ತಾರೆ, ತುಂಬ ಸತ್ಯವಂತರು, ದೈಹಿಕ ಶ್ರಮ. ಅಂದರೆ ಇವ್ರದ್ದು ತುಲಾರಾಶಿಯವ್ರದ್ದು ಹೆಂಗಂದರೆ ದೈಹಿಕ ಶ್ರಮ ಹಾಕಬೇಕು. ನೀವು ಇಂಜಿನಿಯರ್ ಓದಿದ್ರೂ ದೈಹಿಕ ಶ್ರಮ ಇರಬೇಕು. ನೀವು ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರಲಿ, ಹಾರ್ಡ್ವೇರ್ ಇಂಜಿನಿಯರ್ ಆಗಿರಲಿ, ಅಥವಾ ಇನ್ನೊಂದು ಯಾವುದೋ IAS ಆಫೀಸರ್ ಆದ್ರೂ ಇವರಿಗೆ ದೈಹಿಕ ಶ್ರಮ ಜಾಸ್ತಿ ಇರುತ್ತೆ. ಅಂದರೆ ಮೈ ಬಗ್ಗಿಸಿ ಕೆಲಸ ಮಾಡೋಕೆ ಇವರು, ಅದೊಂದು ಏನೋ ಬ್ಯಾಡ್ ಲಕ್ ಇರೋದು ತುಲಾರಾಶಿಯವ್ರದ್ದು. ಆಮೇಲೆ ಚಿಂತೆ ಜಾಸ್ತಿ ಇರುತ್ತೆ ತುಲಾರಾಶಿಯವ್ರಿಗೆ. ಈ ಗಜಕೇಸರಿ ಯೋಗಿಂತ್ರ ಏನಾಗುತ್ತೆ ಅಂದರೆ ಆ ಚಿಂತನೆಗಳೆಲ್ಲ 1 ವರ್ಷದೊಳಗೆ ಕಾಲ ಒಂದು ಸ್ವಲ್ಪ ಹೋಲ್ಡಲ್ಲಿ ಇರ್ತವೆ. ಅಂದರೆ ಅಷ್ಟೇನು ಅದಕ್ಕೆ ಫೋಕಸ್ ಹಾಕಲಾರ್ದಂತಹ ಸ್ಥಿತಿ ಇರುತ್ತೆ. ಅದೇ ರೀತಿ ಒಂದಿಷ್ಟು ದುಡ್ಡು ಮಾಡ್ಕೊಳ್ತೀರಾ, ಅದೇ ರೀತಿ ನಿಮ್ಮ ಒಂದು ಸ್ಥಾನ ಭದ್ರ ಮಾಡ್ಕೊಳ್ತೀರಾ, ಅದೇ ರೀತಿ ಒಂದಿಷ್ಟು ಯೋಗಗಳು ಕೂಡಿ ಬರುತ್ತೆ. ಪುಣ್ಯಕ್ಷೇತ್ರಗಳ ದರ್ಶನ ಆಗಿರ್ಬೋದು, ಅಥವಾ ನಿಮ್ಮದೇ ಆದಂಥ ಒಂದಿಷ್ಟು ಕನಸಿರುತ್ತೆ, ಆ ಕನಸನ್ನು ಈಡೇರಿಸ್ಕೊಳ್ತೀರಾ ಅಂತಲೇ ಹೇಳ್ಬೋದು. ಅಂದರೆ ಇಲ್ಲಿ ತುಂಬ ಚೆನ್ನಾಗಿದೆ. ತದನಂತರ ಕೂಡಿ ಬರೋಕತಕ್ಕಂತಹ ರಾಶಿ ಅಂತ ಹೇಳಿದರೆ ಸಿಂಹ ರಾಶಿಯೂ ಇದೆ. ಸಿಂಹ ರಾಶಿನೂ ಇಲ್ಲಿ ಕೂಡಿ ಬರುವಂಥದ್ದಾಗತ್ತೆ. ಮತ್ತು ಅಂದರೆ ಈಗ 2025ರಲ್ಲಿ ಅಂದರೆ ಹೆಚ್ಚು ಕಡಿಮೆ ನಿಮಗೆ ಸಿಂಹ ರಾಶಿ ಅಲ್ಲ, ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೂ ಕೂಡ ಈ 2025ರಲ್ಲಿ ಯೋಗ ಕೂಡಿ ಬರುವಂಥದ್ದಾಗತ್ತೆ. ಕನ್ಯಾ ರಾಶಿಯವರು ಮಡಿವಂತಿಕೆಯವರಂಥವ್ರು. ಅಂದರೆ ಇವ್ರದ್ದು ಸ್ವಭಾವದಲ್ಲಿ ಫೀಮೇಲ್ ಕ್ಯಾರೆಕ್ಟರ್ ಇದ್ರೂ ಗಂಡಸರಾಗಿರಲಿ ಹೆಂಗಸರಾಗಿರಲಿ ಒಂಥರ ಮಡಿವಂತಿಕೆಯವರು. ಅಂದರೆ ಎಲ್ಲರ ಜೊತೆ ಬೆರೆಯಲ್ಲ ಇವರು. ಸಾಮಾನ್ಯವಾಗಿ ಒಂಥರ ಮಡಿ. ಈ ಆಚಾರಗಳೆಲ್ಲ ಮಾಡ್ತಿರ್ತಾರೆ ನೋಡಿ ಮಠದ ಮಾನ್ಯಗಳಲ್ಲಿ, ಅಥವಾ ನೀವು ಯಾವುದಾದ್ರೂ ಒಂದು ದೇವಸ್ಥಾನಕ್ಕೆ ಹೋದಾಗ ದೂರ ಸರಿರಿ ಮಡಿ ಅಂತಿರೋದು. ಹಾಗೆ ಇವ್ರದ್ದು ಅಂತೆ ಒಂದು ಸಪ್ರೇಟ್ ಗ್ರೂಪ್ ಇವ್ರದ್ದು, ಈ ಕನ್ಯಾ ರಾಶಿಯವ್ರದ್ದು. ಅಂದರೆ ಇವರು ಸಾಮಾನ್ಯವಾಗಿ ಎಲ್ಲರ ಜೊತೆ ಬೆರೆಯಲ್ಲ, ಎಲ್ಲರ ಜೊತೆ ಫ್ರೀಯಾಗಿ ಮಾತಾಡಲ್ಲ, ಒಂಥರ ಏನೋ ಫಿಲ್ಟ್ರಾಗಿ ಮಾತಾಡ್ತಾರೆ. ಎಲ್ಲ ಒಂದು ಫಿಲ್ಟ್ರು, ಓಪನ್ ಆಗಿ ಹೇಳೋದಿಲ್ಲ, ಏನೋ ಫಿಲ್ಟ್ರ್ ಮಾಡೇ ಹೇಳೋವಂಥದ್ದು. ಅಂಥದ್ದು ಈ ಗಜಕೇಸರಿ ಯೋಗದಲ್ಲಿ ಏನಾಗುತ್ತೆ ಅಂದರೆ ಇವರಿಗೆ ಆ ಫಿಲ್ಟ್ರಿಗೆ ಒಂದಿಷ್ಟು ಬೆಲೆ ಬರುತ್ತೆ. ಅಂದರೆ ಇವರು ತಮ್ಮ ಮಡಿವಂತಿಕೆಯಿಂದ ಒಂದಿಷ್ಟು ಎಲ್ಲೋ ಹೆಸರು, ಜಾಗ, ಮತ್ತು ಇವರ ಒಂದು ಹೊಲ ಲಿಟಿಗೇಷನ್ ನಡೀತಾ ಇರುತ್ತೆ. ಅಂದರೆ ಆಸ್ತಿ ಪಾಸ್ತಿಗಳ ವಿಷಯವಾಗಿ ಕೋರ್ಟಲ್ಲಿ ಏನೋ ಜಗಳ ನಡೆದು ಕೇಸ್ ನಡೀತಾ ಇರುತ್ತೆ. ಆ ಕೇಸ್ನಲ್ಲಿ ಜಯ ಸಿಗುವಂಥದ್ದಾಗುತ್ತೆ ಕನ್ಯಾ ರಾಶಿಯವರಿಗೆ ಅಂತಲೇ ಹೇಳ್ಬೋದು.
ಇನ್ನು ಮುಂದಿನ ರಾಶಿ ಅಂತ ಹೇಳೋದಾದರೆ ಧನುಸ್ ರಾಶಿಯವರೆಗೂ ಈ ಒಂದು 2025 ತುಂಬ ಯೋಗ ಇದೆ. ಇವರು ಕೂಡ ಅಷ್ಟೇ ಈ ಶನಿಯಿಂದ ಸಿಕ್ಕಾಪಟ್ಟೆ ತೊಂದರೆಗಳು ಅನುಭವಿಸಿದರೆ ಆ ಶನಿಯ ಒಂದಿಷ್ಟು ಬಿಡುಗಡೆ ಆದ ನಂತರ ಈಗ ಈ ವರ್ಷ ನಿಮಗೆ ಹೇರಳವಾಗಿ ಧನವನ್ನು ನೀವು ಗಳಿಸ್ತೀರಾ. ಅದು ಬಿಸ್ನೆಸ್ ಆಗಿರ್ಬೋದು, ಪಾರ್ಟ್ ಟೈಮ್ ಮಾಡಿ ಆಗಿರ್ಬೋದು, ಅಥವಾ ಐಡಿಯಾ ಕೊಟ್ಟಾಗಿ ಆಗಿರ್ಬೋದು. ಯಾಕೆಂದರೆ ಧನುಸು ರಾಶಿಯವ್ರದ್ದು ಮೈಂಡು ಶಾರ್ಪ್ ಆ್ಯಂಡ್ ಶೂಟ್ ಅಂತೀವಿ. ಅಂದರೆ ಒಂದು ಬಾಣ ಬಿಟ್ಟರು ಅಂದರೆ ಪರ್ಫೆಕ್ಟಾಗಿರುತ್ತೆ, ಒಂದೇ ಬಾಣ ಸಾಕು. ಇನ್ನೇನು ನಾವು 10 ಬಾಣ ಬಿಟ್ಟು ವೇಸ್ಟು. ಇವ್ರದ್ದು ಏನಿದ್ರು ಟ್ರ್ಯಾಕಿಂಗ್ ಚೆನ್ನಾಗಿರುತ್ತೆ. ಈ ಹಾರ್ಸ್ ರೈಸಿಂಗ್ ಅಂತೀವಿ ನೋಡಿ, ಅಂದರೆ ಅವ್ರು ಮಾಡಿದವರು ಜೀವನದಲ್ಲಿ ವೇಗ ಇರುತ್ತೆ ಅವ್ರದ್ದು. ಹಾಗೆ ಇವ್ರದ್ದು ಧನುಸು ರಾಶಿಯವ್ರದ್ದು ಗುಡಿ ಇಟ್ಟರೆ ಸರಿಯಾಗಿ ಇಡ್ತಾರೆ, ಇಡದೇ ಇದ್ದರೆ ಸುಮ್ಮನೆ ತೆಪ್ಪ ಕೂತಿರ್ತಾರೆ. ಬಟ್ ಈ 2025ರಲ್ಲಿ ನಿಮಗೆ ಒಳ್ಳೆಯ ಯೋಗ ಕೂಡಿ ಬರುವಂಥದ್ದಾಗುತ್ತೆ. ಇನ್ನು ಕೊನೆಯ ರಾಶಿ ಅಂತ ಹೇಳೋದಾದರೆ ಕುಂಭರಾಶಿಯವರಿಗೆ ಶನಿ 7.5 ಕೊನೆ ಹಂತ ನಡೀತಾ ಇದ್ರೂ ದುಡ್ಡಿಗೆ ಕೊರತೆ ಇರೋದಿಲ್ಲ. ದುಡ್ಡು ಸಖತ್ತಾಗಿ ಬರ್ತಾ ಇರುತ್ತೆ ಕುಂಭರಾಶಿಯವರಿಗೆ. ಅದೇ ಗಜಕೇಸರಿ ಯೋಗ. ನೀವು ಕಷ್ಟಪಟ್ಟರೂ ಸಿಗುತ್ತೆ, ಕಷ್ಟಪಡದೇ ಇದ್ರೂ ಸಿಗುತ್ತೆ. ಬಟ್ ಬರುವಂಥ ದುಡ್ಡು ಮಾತ್ರ ನಿಮ್ಮ ಬುಟ್ಟಿಗೆ ಬಂದು ಬೀಳ್ತಾನೇ ಇರುತ್ತೆ. ಅದೇ ರೀತಿಯಾಗಿ ಒಂದಿಷ್ಟು ಈ ಭೂಮಿಗೆ ಸಂಬಂಧಪಟ್ಟಂಥ ತಗಾದೆಗಳು ಏನಾದರೂ ಇದ್ದರೆ ಅದು ನಿಮ್ಮ ಪರವಾಗಿ ತೀರ್ಪು ಬರುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಅಂದರೆ ಈ 2025ರಲ್ಲಿ ಬರ್ತಕ್ಕಂಥ ಗಜಕೇಸರಿ ಯೋಗಗಳು ಅಂತ ರಾಶಿಗಳು ಮಿಥುನ ರಾಶಿ, ಕನ್ಯಾ ರಾಶಿ, ತುಲಾ ರಾಶಿ, ಧನುರಾಶಿ, ಕುಂಭರಾಶಿ. ಈ 5 ರಾಶಿಗಳಿಗೆ ಗಜಕೇಸರಿ ಯೋಗ ಕೂಡಿ ಬರುತ್ತೆ ಅಷ್ಟೇ. ಇದರಲ್ಲಿ ನಿಮಗೆ ಜಾತಕದಲ್ಲಿ ಇಲ್ಲದೇ ಇದ್ರೂ ಈ ರೀತಿ ಕೂಡಿ ಬರುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಈ ಗಜಕೇಸರಿ ಯೋಗದ ಬಗ್ಗೆ ನಿಮ್ಮ ಒಂದು ಸಲಹೆ ಸೂಚನೆಗಳನ್ನು ನಾವು ನಿರೀಕ್ಷಣೆ ಮಾಡ್ತಾ ಇದ್ದೀವಿ. ಸೊ ಇದರ ಒಂದು ವಿಡಿಯೋ ನಿಮಗೆ ಲೈಕ್ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾಗಿದ್ದರೆ ಕಮೆಂಟ್ಸ್ ಬಾಕ್ಸಲ್ಲಿ ಹಾಕಿ, ಹಾಗೂ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಹಾಕಿ. ಯಾಕೆಂದರೆ ಎಲ್ಲದಕ್ಕೂ ಟೈಪ್ ಮಾಡ್ತಾ ಕೂತ್ರೆ ತುಂಬ ಸಮಯ ತಗೊಳ್ತಾ ಇದೆ. ಸುಮಾರು ಜನರು ಮೆಸೇಜ್ ಹಾಕ್ತಾ ಇದ್ದೀರಾ, ಎಲ್ಲರೂ ವಿಶ್ ಮಾಡ್ತಾ ಇದ್ದೀರಾ, ಅದೇ ರೀತಿ ವೈಯಕ್ತಿಕವಾಗಿ ವಾಟ್ಸಪ್ಪಲ್ಲೂ ತಿಳಿಸ್ತಾ ಇದ್ದೀರಾ. ತುಂಬ ಸಂತೋಷ. ಸೊ ಹಾಗಾಗಿ ಸಮಯದ ಕೊರತೆ ಇರೋದರಿಂದ ನೀವೊಂದು ನಿಮ್ಮದೇ ನಂಬರ್ ಹಾಕಿ, ನಾವು ಕರೆ ಮಾಡಿ ನಿಮಗೆ ತಿಳಿಸಲಾಗುತ್ತೆ ಅಂತ ಹೇಳ್ಬೋದು. ಇದಾಗಿತ್ತು ಈ ದಿನದ ಗಜಕೇಸರಿ ಯೋಗದ ಮಹಾ ಮಹಿಮೆಗಳು ಅಂತಲೇ ಹೇಳ್ಬೋದು. ಸೊ ಅವರು ಯಾರಿಗೆ ಇದೆಯೋ ಅವರಿಗೂ ಒಳ್ಳೆಯದಾಗಲಿ, ಯಾರಿಗಿಲ್ವೋ ಮುಂದಿನ ದಿನಗಳಲ್ಲಿ ಈ ಯೋಗ ಕೂಡಿ ಬರಲಿ, ಅಥವಾ ಲಕ್ಷ್ಮೀನಾರಾಯಣ ಯೋಗ ಕೂಡಿ ಬರಲಿ. ಮುಂದಿನ ದಿನಗಳಲ್ಲಿ ಈ ಲಕ್ಷ್ಮೀನಾರಾಯಣ ಯೋಗದ ಬಗ್ಗೆ ತಿಳಿದುಕೊಳ್ಳಿಸಲಾಗುತ್ತೆ. ಸೊ ಎಲ್ಲರಿಗೂ ಶುಭವಾಗಲಿ. ಈ ಗಜಕೇಸರಿ ಯೋಗದಂತೆ ತಮಗೂ ಈ ಒಂದು ಜುಲೈ ತಿಂಗಳಲ್ಲಿ ಒಳ್ಳೆಯ ಅಭಿವೃದ್ಧಿ ಆಗುವಂತಹ ಯೋಗ ತಮ್ಮೆಲ್ಲರಿಗೂ, ದ್ವಾದಶ ರಾಶಿಗಳು ಯಾರ್ಯಾರು ಇದ್ದೀರೋ ಮೇಷರಾಶಿಯಿಂದ ಮೀನರಾಶಿಯವರಿಗೆ ಎಲ್ಲರಿಗೂ ಸಿಗುವಂಥದ್ದಾಗಲಿ. ಆ ತಾಯಿ ಭುವನೇಶ್ವರಿ ಹಾಗೂ ಚಾಮುಂಡೇಶ್ವರಿ ಸದಾ ನಮಗೆ ಆಶೀರ್ವಾದ ರೂಪದಲ್ಲಿ, ಹಾಗೂ ಗುರುಗಳ ಮಂತ್ರಾಲಯ ರಾಯರು ಸದಾ ಗುರುಗಳ ಒಂದು ಮಾರ್ಗದರ್ಶನದಲ್ಲಿ ನಮ್ಮನ್ನು ಎತ್ತರ ಹಂತಕ್ಕೆ ತಲುಪುವಂತೆ ಮಾಡಲಿ. ಅವರ ಒಂದು ಆಶೀರ್ವಾದ ನಿತ್ಯ ನಿರಂತರ ಸಿಗುವಂತಾಗಲಿ ಅಂತ ಪ್ರಾರ್ಥಿಸುತ್ತೇವೆ. ಶುಭವಾಗಲಿ. ಶುಭಮಸ್ತು. ಶುಭಂ ಭೂಯಾತ್. ಸರ್ವೇ ಜನಃ ಸುಖಿನೋ ಭವಂತು.